ವೃತ್ತಿಯಿಂದ ನಿವೃತ್ತರಾದ ಆದರ್ಶ ಶಿಕ್ಷಕ ಲಕ್ಷ್ಮಣ ಮಲ್ಲಸಮುದ್ರ ಅವರಿಗೆ ಅಭಿಮಾನೋತ್ಸವ. ಲಕ್ಷ್ಮೀಶ್ವರ ವೃತ್ತಿಯಲ್ಲಿಯೇ ಪವಿತ್ರ ವೃತ್ತಿಯಾದ ಶಿಕ್ಷಕರ ವೃತ್ತಿ ಅಂತ ಪವಿತ್ರವಾದ ಸರ್ಕಾರಿ ಶಿಕ್ಷಕರಾಗಿ 3 ದಶಕಗಳ ಕಾಲ ಸಮರ್ಥವಾಗಿ ಸೇವೆ ಸಲ್ಲಿಸಿ ಆದರ್ಶ ಶಿಕ್ಷಕರಾಗಿ ವೃತ್ತಿಯಿಂದ ನಿವೃತ್ತರಾದ ಲಕ್ಷ್ಮಣ್ ರಾಮಣ್ಣ ಮಲ್ಲಸಮುದ್ರ ಅವರಿಗೆ ಅಭಿನಂದನಾ ಅಭಿಮಾನೋತ್ಸವ ಕಾರ್ಯಕ್ರಮವು ಪಟ್ಟಣದ ಸ್ಟೇಟ್ ಬ್ಯಾಂಕ್ ಮೇಲ್ಗಡೆ ಇರುವ ಎಪಿಎಂಸಿ ವರ್ತಕರ ಸಭಾಭವನದಲ್ಲಿ ನಡೆಯಿತು. ಶಿಕ್ಷಕ ವೃತ್ತಿಯಿಂದ ನಿವೃತ್ತರಾದ ಲಕ್ಷ್ಮಣ ಮಲ್ಲಸಮುದ್ರ ದಂಪತಿಗಳಿಗೆ ಅವರ ಆತ್ಮೀಯ ಎಲ್ಲ ಶಿಕ್ಷಕರು, ಅಭಿಮಾನಿಗಳು, ಹಿತೈಷಿಗಳು ಅವರನ್ನು ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸುವುದರೊಂದಿಗೆ ಅಭಿನಂದಿಸಿದರು. ಆತ್ಮೀಯ ಎಲ್ಲ ಶಿಕ್ಷಕರ ಅಭಿಮಾನಿಗಳ ಅಭಿಮಾನದ ಸನ್ಮಾನವನ್ನು ಸ್ವೀಕರಿಸಿದ ವೃತ್ತಿಯಿಂದ ನಿವೃತ್ತರಾದ ಆದರ್ಶ ಶಿಕ್ಷಕ ಲಕ್ಷ್ಮಣ ಮಲ್ಲಸಮುದ್ರ ಅವರು ಮಾತನಾಡಿ, ತಮ್ಮ ಶಿಕ್ಷಕ ಸೇವಾ ಅವಧಿಯಲ್ಲಿ ತಾವು ಕಲಿಸಿದ ಶಿಕ್ಷಣ, ನಡೆದು ಬಂದ ಹಾದಿ, ತಾವು ಅನುಭವಿಸಿದ ಕಷ್ಟ, ಸುಖ, ನೆನಪುಗಳು ಮತ್ತು ತಾವು ಪಡೆದ ರಾಜ್ಯ ಉತ್ತಮ ಶಿಕ್ಷಕ ಸೇವಾ ರತ್ನ ಪ್ರಶಸ್ತಿ ಸೇರಿದಂತೆ ಎಲ್ಲದರ ಬಗ್ಗೆ ವಿಸ್ತಾರವಾಗಿ ಹಂಚಿಕೊಂಡರು. ಇದೇ ಸಮಯದಲ್ಲಿ ವೃತ್ತಿಯಿಂದ ಸೇವಾ ನಿವೃತ್ತಿ ಹೊಂದಿದ ಆದರ್ಶ ಶಿಕ್ಷಕ ಲಕ್ಷ್ಮಣ್ ಮಲ್ಲಸಮುದ್ರ ಅವರು ತಮ್ಮ ಜೊತೆಗೆ ಶಿಕ್ಷಕ ಸೇವೆಯನ್ನ ಸಲ್ಲಿಸಿದ ಶಿಕ್ಷಕರನ್ನು, ತಮಗೆ ಶಿಕ್ಷಣ ಕಲಿಸಿದ ಗುರುಗಳನ್ನು, ಆತ್ಮೀಯ ಹಿರಿಯರನ್ನ ಸನ್ಮಾನಿಸಿದರು. ಕಾರ್ಯಕ್ರಮದಲ್ಲಿ ತಾಲೂಕಿನ ಎಲ್ಲ ಶಿಕ್ಷಕ ವೃಂದದವರು, ಅಭಿಮಾನಿಗಳು ಪಾಲ್ಗೊಂಡಿದ್ದರು. ವರದಿ ವೀರಣ್ಣ ಹಡಪದ, NKS TV4 ಲಕ್ಷ್ಮೀಶ್ವರ. ಅವರಿಗೆ ನಮ್ಮ ಧಾರವಾಡದಲ್ಲಿ ಬಹಳ ಇಷ್ಟ. ಧಾರವಾಡದಲ್ಲಿ ಬಹಳ ಪ್ರಾಮಾಣಿಕವಾಗಿ ಅಂತ ಧಾರವಾಡದಲ್ಲಿ ಪ್ರಾಮಾಣಿಕರಾಗಿರುವಂತಹ ನಾಲ್ಕು ಸ್ನೇಹಿತ ಅಂಜಿ ಕುಮಾರ್ ಅವರು ಕಲಾ ಶಿಕ್ಷಕರು, ತುಂಬಾ ಕಲಾ ಶಿಕ್ಷಕರು. ನಮ್ಮೊಬ್ಬರು ಡ್ರಾಯಿಂಗ್ ಟೀಚರ್ ಬೇಕು ಅಂತ ಹೇಳಿ ಅವ್ರು ಕರ್ಕೊಂಡು ಹೋಗಿ ಅವರು ಡ್ರಾಯಿಂಗ್ ಟೀಚರ್ ಆದ ಕಲಾ ಟೀಚರ್ ಅಲ್ಲಿ ಇಬ್ರು ತಗೊಂಡು ಕೆಲಸ ಮಾಡಿಕೊಂಡು ಅಲ್ಲಿ ಅಪ್ರೂವ್ ಮಾಡಿಕೊಂಡು ₹1,400 ಬೇಸಿಕ್ ಇತ್ತು. 2/11/92 ಇಸ್ವಿ ನಮ್ದು ಅಪ್ರೂವ್ ಆಯಿತು. ಅಪ್ರೂವ್ ಆದ್ಮೇಲೆ ನಮ್ಮನ್ನ ₹1 ತಗೊಂಡಾಗಿ ಕೆಲಸಕ್ಕೆ ಕೊಟ್ಟರು. ತಗೊಂಡಾದ್ಮೇಲೆ ಸಂಬಳ ಬಂತು. ಜೊತೆಗೆ ಸರ್ಕಾರಿ ನೌಕರಿ ಟ್ರೈ ಮಾಡಿದ್ವಿ. ಸರ್ಕಾರಿ ನೌಕರಿ ಸಿಕ್ತು. ಸ್ವಾಮೀಜಿಯವರು ನಮ್ಮ ಮುಖ್ಯರು ಏನಪ್ಪ ನೀವು ಕರ್ಕೊಂಡು ಕೆಲಸ ಕೊಡ್ತೀವಿ, ನಾವು ಒಳ್ಳೆ ಕೊಟ್ಟು ಒಳ್ಳೆ ಶಿಕ್ಷಣ ಬರ್ತೀವಿ, ನಮ್ಮಲ್ಲಿ ಕೊಡ್ತೀವಿ ನೀವು ಅಂತ ಹೇಳಿದ್ರು. ಇಲ್ಲ ಸ್ವಾಮೀಜಿ, ವಯಸ್ಸಾದಂತ ಅಪ್ಪ ಅಮ್ಮ ಮನೆಯಲ್ಲಿದ್ದಾರೆ ಅಂದ್ರೆ ನಾವು ವಯಸ್ಸಾದಂತ ಅಪ್ಪ ಅಮ್ಮನಿಗೆ ಕರ್ಕೊಂಡ್ಬರ್ರಿ, ಒಳ್ಳೆ ಆಸ್ಪತ್ರೆಗಳು ಪೋಷಣ, ನಿಮ್ಮ ತಂದೆ ತಾಯಿಗಳು ತಂದೆ ತಾಯಿ ಸೇವೆ ಮಾಡ್ರಿ, ನೋಡ್ರಿ ಅಂತ ಮನೆಗೆ ಕಾಪಿದ್ದು ಕೈ ಬಿದ್ದು ದಯವಿಟ್ಟು ಅಂತ ಭಾವಿಸ್ಬೇಡ್ರಿ. ನಮ್ಮ ಸರ್ಕಾರ ಸಿಗದೆ ಕೆಲಸ ಕಷ್ಟ ಸಿಕ್ಕಿದೆ, ಆಶೀರ್ವಾದ ಮಾಡಿ ನೀರು ಮನೆಗೆ ಏನೋ ಒಂದು ಆಶೀರ್ವಾದ ಮಾಡಿ ಸ್ವೀಟ್ ಕೊಟ್ಟಾಗ ಅಲ್ಲಿದ್ದಂತ ಪೆನ್ಷನ್ ಅಂತಕ್ಕಂಥ ಎಂಪ್ಲಾಯ್ಗಳು ನಮ್ಗೆ ಏನ್ ಮಾಡಿದ್ರು, ಸರ್ಕಾರಿ ಕೆಲಸ ಸಿಕ್ಕಿದೆ ಅಂತ ಹೇಳಿ ಬಿಡುಗಡೆ ಮಾಡಿಲ್ಲ. ನೀವು ನಮ್ಮ ಮಾತನ್ನು ನೀರು ಹೋಗಿದೆ ಅಂತ ಹೇಳಿ ಶಿಸ್ತಿನಿಂದ ರಾಜೀನಾಮೆ ಪತ್ರ ತಗೊಂಡು ನಮ್ಮನ್ನು ಬಿಡುಗಡೆ ಮಾಡಿದ್ರು. ಅದಕ್ಕಾಗಿ ಆ ಸೇವೆ ಈ ಸೇವೆಗೆ ಅನ್ವಯ ಆಗಿಲ್ಲ. ಸರ್ಕಾರಿ ಸೇವೆ ಈಗ ಕೇವಲ 30 ವರ್ಷ ಸರ್ಕಾರಿ ಸೇವೆಯನ್ನು 8 ವರ್ಷ ಖಾಸಗಿ ಸೇವೆ ಮಾಡಿದ್ವಿ. ಆದರೂ ಸರ್ಕಾರಿ ಸೇವೆಯಲ್ಲಿ ಖಾಸಗಿ ಸೇವೆಯಲ್ಲಿ ಮಾಡಿದಂತಹ ಸೇವೆಯಿಂದ ನಮ್ಮ ಶಿಕ್ಷಕ ಜೀವನ ತುಂಬಾ ಸಂತೋಷವಾಗಿದೆ, ಸಂತೃಪ್ತಿಯಾಗಿದೆ. ಈ ಸಮಯದಲ್ಲಿ ಹಲವಾರು ನನಗೆ ಸಹಾಯ ಮಾಡಿದಂತ ಗೆಳೆಯರಿದ್ದಾರೆ. ಅಲ್ಲಿ